ಸ್ನೇಹಿತರೆ, ನಮ್ಮ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆಯ ಸಾಧನೆ ಬಗ್ಗೆ ಇಂದು ವಿವರಿಸುತ್ತಿದ್ದೇನೆ. ಇಸ್ರೋ ಡಾಗ್ಸ್ 2 satellites ಪುಟ್ಸ್ ಇಂಡಿಯಾ ಇನ್ ಎಲೈಟ್ ಲೀಗ್. ಎಲೈಟ್ ಗ್ರೂಪ್ ಇದು ಬಾಹ್ಯಾಕಾಶ ಸಂಸ್ಥೆಗಳ ಒಂದು ಗ್ರೂಪ್ ಆಗಿದೆ. ಸ್ಪೇಸ್ ಎಕ್ಸ್ಪ್ಲೋರೇಷನ್, ಸ್ಪೇಸ್ ಟೆಕ್ನಾಲಜಿ ಆ್ಯಂಡ್ ಅಡ್ವಾನ್ಸ್ಡ್ ಕೆಪಾಬಿಲಿಟೀಸ್ ಹೊಂದಿರುವ ಬಾಹ್ಯಾಕಾಶ ಸಂಸ್ಥೆಗಳ ಒಂದು ಒಕ್ಕೂಟವಾಗಿದೆ. ಇತ್ತೀಚೆಗೆ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಬಾಹ್ಯಾಕಾಶದಲ್ಲಿ ತನ್ನ 2 ಸ್ಯಾಟಲೈಟ್ಗಳಾದ SDX-01 ಚೇಸರ್ ಹಾಗೂ SDX-02 ಟಾರ್ಗೆಟ್ ಅನ್ನು ಡಿಸೆಂಬರ್ 30ರಂದು ಇಸ್ರೋದ ಪವರ್ ಹಾರ್ಸ್ ಎಂದೇ ಖ್ಯಾತಿಯಾದ PSLV C-60 ಉಡಾವಣಾ ವಾಹನದ ಮೂಲಕ ಸ್ಪೇಸ್ಗೆ ಕಳುಹಿಸಲಾಯಿತು. ಮಿತ್ರರೇ, ಸ್ಪೇಸ್ ಟೆಕ್ಸ್ ಎಂದರೇನು? PSLV C-60 ಉಡಾವಣಾ ವಾಹನದ ಮೂಲಕ ಸ್ಪೇಸ್ಗೆ ತಲುಪಿದ ಉಪಗ್ರಹಗಳು ಒಂದರಂತೆ ಒಂದು ಸಪರೇಟ್ ಆಗುತ್ತವೆ. ತದನಂತರ ಸುಮಾರು 8 ದಿನಗಳ ನಂತರ ಇವುಗಳನ್ನು ಪರಸ್ಪರ ಡಾಕ್ ಮಾಡಲಾಗುತ್ತದೆ. ಸ್ನೇಹಿತರೆ, ಕೆಲವೊಮ್ಮೆ ಅನಿವಾರ್ಯ ಕಾರಣಗಳಿಗೆ ಉಪಗ್ರಹಗಳನ್ನು ಜೋಡಿಸಬೇಕಾಗುವ ಸನ್ನಿವೇಶ ಬರುತ್ತದೆ. ಇಂತಹ ಸಮಯದಲ್ಲಿ ಉಪಗ್ರಹವು ಪರಸ್ಪರ ನಾಶಗೊಳ್ಳಬಾರದೆಂಬ ಕಾರಣಕ್ಕೆ ಈ ಸಂಶೋಧನೆಯನ್ನು ಮಾಡಲಾಗಿದೆ. ಸಾಮಾನ್ಯವಾಗಿ ಅಮೆರಿಕದ ಗಗನಯಾತ್ರಿಗಳು ಉಪಗ್ರಹದಲ್ಲಿ ಸ್ಪೇಸ್ಗೆ ಪ್ರಯಾಣಿಸುವಾಗ ಅವರ ಸ್ಪೇಸ್ ಕ್ರಾಫ್ಟನ್ನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಡಾಕ್ ಮಾಡುತ್ತಾರೆ. ಸ್ಪೇಸ್ ಕ್ರಾಫ್ಟ್ಗಳು ಪರಸ್ಪರ ಗಂಟೆಗೆ 28,800 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುತ್ತವೆ. ಡಾಕಿಂಗ್ ಆಗ ಬಯಸುವ 2 ಉಪಗ್ರಹಗಳಲ್ಲಿ ಅಡ್ವಾನ್ಸ್ಡ್ ಡಾಕಿಂಗ್ ಮೆಕ್ಯಾನಿಸಮ್ ವ್ಯವಸ್ಥೆ ಇರುವುದು ಅನಿವಾರ್ಯ. ಸ್ನೇಹಿತರೆ, ಒಂದು ಸಣ್ಣ ಮಿಸ್ಟೇಕ್ನಿಂದ ಕೂಡ ಆಕಾಶದಲ್ಲಿನ ಉಪಗ್ರಹಗಳು ನಾಶವಾಗಬಹುದು ಹಾಗೂ ಛಿದ್ರಗೊಳ್ಳಬಹುದು. ಇದಕ್ಕೆ ಉದಾಹರಣೆ ನದಿಗಳಲ್ಲಿರುವ ಪ್ಲಾಸ್ಟಿಕ್ನಂತೆ. ಸ್ಪೇಸ್ನಲ್ಲಿ ಛಿದ್ರಗೊಂಡ ಉಪಗ್ರಹಗಳ ಅವಶೇಷಗಳನ್ನು ಕ್ಲೀನ್ ಮಾಡುವುದು ವಿಶ್ವದ ವಿಜ್ಞಾನಿಗಳಿಗೆ ಮತ್ತು ಸ್ಪೇಸ್ ಏಜೆನ್ಸಿಗಳಿಗೆ ದೊಡ್ಡ ಸವಾಲಾಗಿದೆ. ಇದುವರೆಗೂ ವಿಶ್ವದಲ್ಲಿ ಕೇವಲ 3 ರಾಷ್ಟ್ರಗಳು ಮಾತ್ರ ಈ ಸಾಧನೆಯನ್ನು ಮಾಡಿದೆ. ಈ ಸಂಶೋಧನೆಯ ಮೂಲಕ ಈ ಸಾಧನೆ ಮಾಡಿದ 4ನೇ ರಾಷ್ಟ್ರವೆಂಬ ಗರಿಯನ್ನು ಭಾರತ ತನ್ನದಾಗಿಸಿಕೊಂಡಿದೆ. ಇಲ್ಲಿಯವರೆಗೂ ಅಮೆರಿಕ, ಚೀನಾ ಮತ್ತು ರಷ್ಯಾಗಳು ಈ ಸಾಧನೆಯನ್ನು ಮಾಡಿದೆ. ಸ್ನೇಹಿತರೆ, ಇದಲ್ಲದೆ ಇಸ್ರೋ ಬಾಹ್ಯಾಕಾಶದಲ್ಲಿ ಸ್ಪೇಸ್ ಸ್ಟೇಷನ್ ಮಾಡುವ ಗುರಿಯನ್ನು ಹೊಂದಿದೆ. ಇಸ್ರೋದ ಈ ಗುರಿಯು ಕೂಡ ಈಡೇರಲಿ ಎಂಬ ಆಶಯದಿಂದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದ.